ದೇಶದಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿವಿಧ ಬಗೆಯ ದೀಪಗಳು ಜಗಮಗಿಸುವ ಲೈಟ್ಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ದೀಪಾವಳಿಯ ಅಂದವನ್ನ ಮತ್ತಷ್ಟು ಬೆಳಕಿನಿಂದ ಹೆಚ್ಚಿಸಲು ಮುಂದಾಗಿದ್ದಾರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪದಿಂದ ದೀಪ ಹಚ್ಚಿ ಸಂಭ್ರಮಿಸುವ ಹಬ್ಬ ದೀಪಾವಳಿ. ಬೆಳಕಿನಿಂದ ಕತ್ತಲೆ, ನೋವು ಹಾಗೂ ಸಂಕಷ್ಟಗಳನ್ನ ಮರೆತು ಮನೆ ಮನಗಳಲ್ಲಿ ಬೆಳಕು ತುಂಬಿ ಸಂಭ್ರಮಿಸುವ ಆಚರಣೆ. ಬೆಳಕಿನ ಹಬ್ಬವನ್ನ ಆಚರಿಸಲು ವಿವಿಧ ಬಗೆಯ ದೀಪಗಳಿಂದ ಅಲಂಕಾರ ಮಾಡಿ ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾರೆ. ಇದಕ್ಕಾಗಿ ಮೈಸೂರಿನ ಮಾರ್ಕೆಟ್ನಲ್ಲಿ ಮಣ್ಣಿನ ದೀಪಗಳ ಖರೀದಿ ಭರಾಟೆ ಜೋರಾಗಿದೆ. ವಿವಿಧ ಬಗೆಯ ಮಣ್ಣಿನ ದೀಪಗಳು ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದ್ದು ಮನೆ ಬೆಳಗಲಿವೆ. ಮಾರುಕಟ್ಟೆಯಲ್ಲಿ ಮಣ್ಣಿನ ದೀಪ ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಲೈಟ್ಸ್ ಕೂಡ ಬರೋ ಜನರನ್ನ ಆಕರ್ಷಣೆ ಮಾಡ್ತಾ ಇವೆ. ಜಗಮಗಿಸುವ ಲೈಟಿಂಗ್ ಸರಗಳು, ರೌಂಡ್ ಲೈಟ್, ಎಲ್ಇಡಿ ಲೈಟ್ಸ್, ಚೀನಾ ಮೇಡ್ ಲೈಟ್ಸ್ ದೀಪಾವಳಿ ಹಬ್ಬಕ್ಕೆ ರಂಗು ತುಂಬುತ್ತವೆ. ಇದರಿಂದ ಮನೆಯಲ್ಲಿ ಅಲಂಕಾರ ಮಾಡಿ ದೀಪ ಹಚ್ಚಿದ್ರೆ ಚಿತ್ರಣವೇ ಬದಲಾಗುತ್ತೆ. ದೀಪಗಳ ಲೈಟಿಂಗ್ಗಳ ಕಲರವ ದೀಪಾವಳಿ ರಂಗು ಹೆಚ್ಚಿಸಿದ್ರೆ, ಮತ್ತೊಂದು ಕಡೆ ಹಬ್ಬಕ್ಕೆ ಪಟಾಕಿ ಖರೀದಿ ಕೂಡ ಜೋರಾಗಿದೆ. ಹಸಿರು ಪಟಾಕಿ, ಲಕ್ಷ್ಮೀ ಪಟಾಕಿ, ಆನೆ ಪಟಾಕಿ, ಸುರುಸುರು ಬತ್ತಿ ಹೀಗೆ ವೆರೈಟಿ ಪಟಾಕಿಗಳನ್ನ ಗ್ರಾಹಕರು ಖರೀದಿಸುತ್ತಿದ್ದಾರೆ. ಹೇಳ್ತಾರೆ ಎಲ್ಲ ಕಡೆ ಪೊಲ್ಯೂಷನ್ ಮಾಡ್ತಾರೆ ಅಂತ. ಎಲ್ಲಿ ಪೊಲ್ಯೂಷನ್ ಇಲ್ಲ. ನೀವು ಅಮೆರಿಕಾಗೆ ಹೋಗ್ತೀರಾ, ಅಲ್ಲಿ ಜುಲೈ 4th ಅಂತ ಮಾಡ್ತಾರೆ, ಅಲ್ಲೂ ಪೊಲ್ಯೂಷನ್ ಇರುತ್ತೆ. ಡಿಸೆಂಬರಲ್ಲಿ ಪೊಲ್ಯೂಷನ್ ಇರುತ್ತೆ. ನಾವು ನಮ್ಮ ಹಬ್ಬ ಸಂಭ್ರಮಾಚರಣೆ ಮಾಡ್ತಿದ್ದೀವಿ ಸರ್. ಎಷ್ಟೋ ವರ್ಷಗಳಿಂದ ಮಾಡ್ತಿದ್ದೀವಿ. ಮಾಡೋದ್ರಲ್ಲಿ ಏನು ತಪ್ಪಿದೆ? ಚಿಲ್ ಮಾಡಿ, ಎಂಜಾಯ್ ಮಾಡಿ, ಹಬ್ಬ ಎಂಜಾಯ್ ಮಾಡಿ ಅಷ್ಟೇ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ JK ಮೈದಾನದಲ್ಲಿ ನಾವು ಪಟಾಕಿ ಮಳಿಗೆಗಳನ್ನು ಓಪನ್ ಮಾಡಿದ್ದೀವಿ. JK ಮೈದಾನದಲ್ಲಿರುವಂಥ ಪಟಾಕಿ ಮಳಿಗೆಗಳಲ್ಲಿ ಹಸಿರು ಪಟಾಕಿಗಳು ಮಾತ್ರ ಸಿಗ್ತಾ ಇದ್ದಾವೆ. ಸಾರ್ವಜನಿಕರು ಬಂದು ಇಲ್ಲಿ ಪರೀಕ್ಷೆ ಮಾಡಿ ಕೊಂಡ್ಕೋಬೋದು. ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಪರಿಸರ ಸ್ನೇಹಿಯಾದಂಥ ಮಕ್ಕಳಿಗೆ ಅವಶ್ಯಕತೆ ಇರುವಂಥ ಕಲರ್ಫುಲ್ ಸೌಂಡ್ಲೆಸ್ ಪಟಾಕಿಗಳು ಇಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಕಡಿಮೆ ರೇಟ್, ರೀಸನಬಲ್ ರೇಟ್ಗೆ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಇಲ್ಲಿ ಬಂದು ಪಟಾಕಿಯನ್ನು ಪರ್ಚೇಸ್ ಮಾಡಬೇಕು. ಮತ್ತು ಏನು ಪಾರಂಪರಿಕವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಅದನ್ನು ನಿರಂತರ ಆತಂಕವಾಗಿ ಮಾಡ್ಬೋದು ಅಂತ ನಾನು ಸಾರ್ವಜನಿಕರು ಮಾಡಿದ್ದೀನಿ. ಒಟ್ಟಾರೆಯಾಗಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಎಲ್ಲರ ಮನಗಳಲ್ಲಿ ತುಂಬಿದ್ದು, ದೀಪಾವಳಿಯ ಮೆರುಗನ್ನ ದೀಪಗಳು ಮತ್ತು ಲೈಟಿಂಗ್ಸ್ ಮತ್ತಷ್ಟು ಹೆಚ್ಚಿಸಲಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.